ನಮಸ್ತೆ. ನನ್ನ ಹೆಸರು ಶ್ರೀ ರಾಘವನ್. ನಾನು ಒಬ್ಬ ಆಸ್ಟ್ರಾನಮರ್ ಹಾಗೂ ಆಸ್ಟ್ರೋಫಿಸಿಸಿಸ್ಟ್, ಅಂದರೆ ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು. ಇವತ್ತು ಈ ಕ್ಷುದ್ರ ಗ್ರಹಗಳು ಅಂದರೆ ಆಸ್ಟರಾಯ್ಡ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದು, ನಾವೀಗ ಇಂಟರ್ನೆಟ್ಟಲ್ಲಿ ಸಾಕಷ್ಟು ವಿಷಯಗಳನ್ನ ನೋಡ್ತೀವಿ. ಏನಪ್ಪ ಅಂತಂದರೆ, ಯಾವುದೋ ಒಂದು ಆಸ್ಟರಾಯ್ಡ್ ಭೂಮಿಗೆ ತುಂಬ ಹತ್ತಿರ ಬರ್ತಾ ಇದೆ, ಭೂಮಿಯನ್ನು ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಾಸಾ ಹಾಗೂ ಇಸ್ರೋ ಎರಡೂ ವಿಜ್ಞಾನ ಕೇಂದ್ರಗಳು ಕೊಡ್ತಾ ಇದೆ. ಇಲ್ಲಿ ನಾವು ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಲ್ವಾ? ಯಾಕೆ ಅಂತಂದರೆ, ಇರೋ ಎಲ್ಲಾದರೂ ಬಂದು ಭೂಮಿಗೆ ಅಪ್ಪಳಿಸುತ್ತಾ, ನಮಗೆ ಯಾಕೆ ಇಷ್ಟೊಂದು ಹೆದರಿಸ್ತಾ ಇದ್ದಾರೆ, ಈ ವಿಷಯವಾಗಿ ಸ್ವಲ್ಪ ನಾವು ಅಧ್ಯಯನವನ್ನು ಮಾಡೋಣ. ಒಂದು, ನಾಸಾ ಏನು ಹೇಳುತ್ತೆ, ಅಥವಾ ವಿಜ್ಞಾನಿಗಳು, ನಾಸಾದ ವಿಜ್ಞಾನಿಗಳಾಗಿರ್ಬೋದು ಅಥವಾ ವಿಶ್ವದ ಎಲ್ಲ ವಿಜ್ಞಾನಿಗಳಾಗಿರ್ಬೋದು, ಯಾರು ಆಸ್ಟ್ರಾನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ ಇದರ ಬಗ್ಗೆ ಸಂಶೋಧನೆಯನ್ನು ಮಾಡ್ತಿರ್ತಾರೆ, ಅವರ ಅಭಿಪ್ರಾಯ ಏನು ಇದ್ರ ಬಗ್ಗೆ. ಒಂದು ಏನಪ್ಪ ಅಂತಂದರೆ, ಯಾವುದೇ ಒಂದು ಆಸ್ಟರಾಯ್ಡ್ ಕ್ಷುದ್ರ ಗ್ರಹ ಇದೆಯಲ್ಲ, ಇದು 150 ಮೀಟರ್ಗಿಂತ ವಿಶಾಲವಾಗಿ ಅಗಲವಾಗಿದ್ದು ನಮ್ಮ ಭೂಮಿಯಿಂದ 46 ಲಕ್ಷ ಕಿಲೋಮೀಟರ್ ದೂರದಲ್ಲಿ ಚಲನೆ ಮಾಡ್ತಾ ಇದ್ದರೆ, ಭೂಮಿಯ ಗುರುತ್ವಾಕರ್ಷಣೆ ಅಂದರೆ ಗ್ರಾವಿಟೇಷನಿಂದ ಒಳಗಡೆ ಬಂದು ಭೂಮಿಗೆ ಅಪ್ಪಳಿಸುವಂಥ ಸಾಧ್ಯತೆ ಇದೆ. ಇದನ್ನು ನಾವು ಡೇಂಜರಸ್ ಅಥವಾ ಹಜಾರ್ಡಸ್ ಆಸ್ಟರಾಯ್ಡ್ಸ್ ಅಂತ ಕರಿತೀವಿ. ಈಗ ನೀವು ಪೇಪರ್ನಲ್ಲಿ ನೋಡಿರ್ಬೋದು ಅಥವಾ ಇಂಟರ್ನೆಟ್ನಲ್ಲಿ ನೋಡಿರ್ಬೋದು, 2024 MT1 ಅನ್ನೋವಂಥ ಆಸ್ಟರಾಯ್ಡು ಭೂಮಿಗೆ ತುಂಬ ಹತ್ತಿರ ಬರ್ತಾ ಇದೆ ಅಂತ ನ್ಯೂಸ್ ಇದೆ. ಇದು 79 ಮೀಟರ್ಸ್, 79 ಮೀಟರ್ ಅಗಲ ಇರುವಂಥ ಒಂದು ಬಂಡೆ. ಹಾಗಾಗಿ 150 ಮೀಟರ್ಗಿಂತ ಜಾಸ್ತಿ ಇಲ್ಲ. ಸೊ ಇದರ ಪ್ರಭಾವ ಭೂಮಿ ಮೇಲೆ ಜಾಸ್ತಿ ಇಲ್ಲ. ಒಂದು. ಇನ್ನೊಂದೇನಪ್ಪ ಅಂತಂದರೆ, ಇದು 9,36,000 ಮೈಲಿ ದೂರದಲ್ಲಿ ಹೋಗ್ತಾ ಇದೆ. ಅಂದರೆ ಚಂದ್ರನಿಗಿಂತ 2ರಷ್ಟು ದೂರದಲ್ಲಿ ಇದು ಭೂಮಿಯ ಒಂದು ದೂರದಿಂದ ಹೋಗ್ತಾ ಇದೆ ಅಂತ. ಸೊ ಇದರ ಅರ್ಥ ಏನು? ಈ 2024 MT1 ಡೇಂಜರಸ್ ಆಸ್ಟರಾಯ್ಡ್ ಅಲ್ವಾ? ಯಾಕೆ ಅಂತಂದರೆ, ನಮ್ಮ ಮತ್ತು ಚಂದ್ರನ ಡಿಸ್ಟೆನ್ಸ್ ಏನಿದೆ, ದೂರ ಏನಿದೆ, ಇದು 3,84,000 ಕಿಲೋಮೀಟರ್. ಸೊ ಭೂಮಿ ಮತ್ತು ಚಂದ್ರನ ನಡುವೆ ಯಾವುದಾದ್ರೂ ಬಂಡೆ ಬಂದರೆ ಆಗ ನಮಗೆ ಹೆದರ್ಕೋಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಯಾಕೆ? ಈ ಬಂಡೆ ಏನಾದರೂ ಒಂಚೂರು ಭೂಮಿಯ ಗ್ರಾವಿಟಿಯಿಂದ ಅಟ್ರಾಕ್ಟ್ ಆಗಿ ಭೂಮಿ ಕಡೆಗೆ ಬಂದರೆ ಅದು ಭೂಮಿಯನ್ನು ಅಪ್ಪಳಿಸುವಂಥ ಸಾಧ್ಯತೆ ಇರುತ್ತೆ. ಆದರೆ ನಮಗೆ ಭೂಮಿ ಮೇಲೆ ಗಾಳಿಯ ಒಂದು ಪದರ ಇದೆ, ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಈ ಮೆಜಾರಿಟಿ ಆಫ್ ದೀಸ್ ಸ್ಟೋನ್ಸ್, ಈ ದೊಡ್ಡ ದೊಡ್ಡ ಬಂಡೆಗಳೇನಿದೆ, ಗಾಳಿಯ ಫ್ರಿಕ್ಷನ್ ಇಂದಾನೇ ಸುಟ್ಟು ಹೋಗುತ್ತೆ. ಇದು ಉಲ್ಕೆಗಳ ರೂಪದಲ್ಲಿ ನಮಗೆ ಕಾಣಿಸುತ್ತೆ, ಅಂದರೆ ಮೀಟಿಯರ್ ಶವರ್ ಅಂತ ಕರಿತೀವಿ. ಈ ಒಂದು MT1 2024 MT1 ಏನಿದೆ, ಇದು ನಮಗೆ ಸ್ವಲ್ಪ ದೂರದಲ್ಲಿದೆ, ಭೂಮಿಯಿಂದ ದೂರ 9 ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಗಾತ್ರ ಕೂಡ ಬರೀ 79 ಮೀಟರ್ ಗಾತ್ರ ಇರೋದ್ರಿಂದ ಇದು ಭೂಮಿಯನ್ನ ಅಪ್ಪಳಿಸುವಂಥ ಸಾಧ್ಯತೆ ಇದ್ರೂ ಕೂಡ ಡೇಂಜರಸ್ ಅಲ್ಲ. ಗಾಳಿ. ಇನ್ನೊಂದೇನಪ್ಪ ಅಂತಂದ್ರೆ, ಈ ಒಂದು MT1 ಏನಿದೆ, ಇದು ಸೂರ್ಯನ ಸುತ್ತ ಹೋಗ್ತಾ ಇರೋದು. ಸೂರ್ಯನ ಸುತ್ತ ಹೋಗೋಕ್ಕೆ 1.2 ಇಯರ್ಸ್ ಅಂದರೆ 1.25 ವರ್ಷದಲ್ಲಿ ಸೂರ್ಯನ ಸುತ್ತ ಹೋಗ್ತಾ ಇದೆ. ತುಂಬ ವೇಗವಾಗಿ ಹೋಗ್ತಾ ಇದೆ. ಎಷ್ಟು ವೇಗವಾಗಿ ಹೋಗ್ತಿದೆ ಅಂತಂದರೆ 40,000 ಮೈಲಿ ಪ್ರತಿ ಗಂಟೆ ವೇಗದಲ್ಲಿ ಇದು ಹೋಗ್ತಾ ಇದೆ. ಅದರಿಂದ ಕೆಲವೊಮ್ಮೆ ನಮಗೆ ಚೇತಾವಣಿಗಳನ್ನು ಕೊಡ್ತಾರೆ ಇಸ್ರೋ ಮತ್ತು ನಾಸಾದವರು. ಏನು ಅಂತಂದರೆ, ಇದು ತುಂಬ ವೇಗವಾಗಿ ಹೋಗ್ತಾ ಇದೆ, ಅಪ್ಪಿತಪ್ಪಿ ಹೋಗುವಂಥ ಪರಿಸ್ಥಿತಿನಲ್ಲಿ ಭೂಮಿ ಏನಾದರೂ ಇದಕ್ಕೆ ಅಡ್ಡ ಬಂದರೆ ಭೂಮಿಗೆ ಇದು ಹೊಡೆಯುವಂಥ ಸಾಧ್ಯತೆ ಇರುತ್ತೆ. ಆದರೆ ಇದು ಹೊಡೆಯುತ್ತೆ ಅಂತಲ್ಲ, ಇದು ಹೊಡೆಯುತ್ತೆ. ಇದು ಭೂಮಿಯನ್ನು ತಲುಪತ್ತೆ, ಭೂಮಿ ಮೇಲೆ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗೇನಾದರೂ ಇದ್ದರೆ ಅದನ್ನು ನಾವು ರೆಡ್ ಅಲರ್ಟಲ್ಲಿ ನೋಡ್ತೀವಿ. ಆಯಿತಾ? ನಿಯರ್ ಅರ್ತ್ ಆಸ್ಟ್ರಾಯ್ಡ್ ಟ್ರ್ಯಾಕಿಂಗ್ ಅಂತ ಇದೆ. ಆ ಒಂದು ಪದ್ಧತಿನಲ್ಲಿ ನಾಸಾದವರು ಇಡೀ ಈ ಥರ ಕ್ಷುದ್ರ ಗ್ರಹಗಳು ಆಗ್ಬೋದು ಅಥವಾ ಕಾಮೆಟ್ನ ರಿಮೈನ್ಸ್ ಇರ್ಬೋದು, ಇದೆಲ್ಲ ಏನು ಭೂಮಿ ಸುತ್ತ ನಮಗೆ ಸಿಗುತ್ತೆ, ಅದೆಲ್ಲದನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇರ್ತಾರೆ. ಆ ಥರ ಏನಾದರೂ ಒಂದು ನಮ್ಮ ಭೂಮಿಗೆ ಬಂದು ಅಪ್ಪಳಿಸತ್ತೆ ಅನ್ನುವಂಥ ಪರಿಸ್ಥಿತಿ ಇದ್ದರೆ ಎಲ್ಲರಿಗೂ ಮುಂಚಿತವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ಈ ಕ್ಷುದ್ರ ಗ್ರಹಗಳು ಬರ್ತಾ ಇವೆ, ಭೂಮಿಗೆ ತುಂಬ ಹತ್ತಿರವಾಗಿ ಬರ್ತಾ ಇದೆ ಅಂತೆಲ್ಲ ನಿಮ್ಮ ನ್ಯೂಸ್ಗಳನ್ನು ನೋಡಿದಾಗ
ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ವೈಜ್ಞಾನಿಕವಾಗಿ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಅದಕ್ಕೆ ತಕ್ಕಂತೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕೋ ಅದನ್ನು ಮಾಡಬೇಕಾಗುತ್ತೆ.